ಶ್ರೀಹರಿ ಮತ್ತು ನೆರೆಯವರ ಅಭಿಪ್ರಾಯ ನೀತಿಕಥೆ. ಶಾಂತಿನಗರ ಎಂಬ ಹಳ್ಳಿಯಲ್ಲಿ ಶ್ರೀಹರಿ ಎಂಬ ಯುವಕನಿದ್ದ. ಅವನು ಬಡ ಕುಟುಂಬದಿಂದ ಬಂದವನಾದರೂ ತುಂಬಾ ಪರಿಶ್ರಮಿ ಮತ್ತು ಕನಸುಗಾರ. ಅವನಿಗೆ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಕಲಿಸಲು ಒಂದು ಸಣ್ಣ ಓದುಮನೆ, ಕ್ಲಾಸ್ ರೂಂ ಆರಂಭಿಸುವ ಆಸೆಯಿತ್ತು. ಆದರೆ ಹಳ್ಳಿಯ ಕೆಲವು ನೆರೆಯವರು ಅವನ ಆಲೋಚನೆಯನ್ನು ಬೆಂಬಲಿಸಲಿಲ್ಲ. ಇಲ್ಲೇ ಓದುಮನೆಯನ್ನು ತೆರೆದರೆ ಶಾಂತಿ ಹಾಳಾಗುತ್ತದೆ, ಮಕ್ಕಳು ಗದ್ದಲ ಮಾಡ್ತಾರೆ, ಇವನಿಗೆ ಇದರಲ್ಲೇನೋ ಲಾಭವಿರಬೇಕು ಎಂದು ಕೆಲವರು ಸುಳ್ಳು ಮಾತುಗಳನ್ನು ಹಬ್ಬಿಸಿದರು. ಶ್ರೀಹರಿಗೆ ನೋವಾಗಿತ್ತು, ಆದರೆ ಅವನು ತನ್ನ ನಿರ್ಧಾರ ಸರಿಯೆಂದು ನಂಬಿದ್ದ. ಅವನು ಯಾರನ್ನೂ ದೂರುಗೊಳ್ಳದೆ ಶಾಂತಿಯಾಗಿ ತನ್ನ ಕೆಲಸ ಮುಂದುವರಿಸಿಕೊಂಡ. ಹಾಳಾದ ಕೊಠಡಿಯನ್ನು ಜೋಪಾನವಾಗಿ ಶುದ್ಧ ಮಾಡಿಸಿ, ಪುಸ್ತಕಗಳು, ಬ್ಲಾಕ್ಬೋರ್ಡ್ಗಳನ್ನು ವ್ಯವಸ್ಥೆ ಮಾಡಿ ಓದುಮನೆಯನ್ನು ಶುರುಮಾಡಿದ. ಮೊದಲ ದಿನ ಕೇವಲ 2 ಮಕ್ಕಳು ಬಂದರು. ಆದರೂ ಶ್ರೀಹರಿ ಅವರಿಗೆ ಪ್ರಾಮಾಣಿಕವಾಗಿ ಕಲಿಸಿದ. ವಾರಗಳು ಕಳೆದು ನಿಧಾನವಾಗಿ ಹೆಚ್ಚು ಮಕ್ಕಳು ಬರತೊಡಗಿದರು. ಮಕ್ಕಳ ಅಂಕಗಳು ಹೆಚ್ಚಾಗುತ್ತಿದ್ದಂತೆ ಅವರ ಪಾಲಕರು ಸಂತೋಷಪಟ್ಟರು. ಹಳ್ಳಿಯ ಹಲವರು ಈ ಓದುಮನೆ ನಮ್ಮ ಹಳ್ಳಿಯ ಭಾಗ್ಯ ಎಂದು ಹೇಳತೊಡಗಿದರು. 3 ತಿಂಗಳ ನಂತರ ಹಳ್ಳಿಯ ಎಲ್ಲರೂ ಸೇರಿ ಹೇಳಿದಾಗ, ಶ್ರೀಹರಿ, ನೀನು ಮಾಡಿದ ಕೆಲಸ ದೊಡ್ಡದು, ನಾವು ನಿನ್ನನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೆವು. ಶ್ರೀಹರಿ ನಗುತ್ತಾ ಉತ್ತರಿಸಿದ, ಸರಿಯಾದ ನಿರ್ಧಾರಕ್ಕೆ ಬೆಂಬಲ ದೊರೆಯಲು ಸಮಯ ಬೇಕು, ಆದರೆ ನಾವು ನಂಬಿಕೆ ಕಳೆದುಕೊಳ್ಳಬಾರದು. ನೀತಿ. ನಮ್ಮ ನಿರ್ಧಾರ ಸರಿಯೆಂದು ತಿಳಿದಾಗ ನೆರೆಯವರು ಬೆಂಬಲಿಸದಿದ್ದರೂ ಹತಾಶರಾಗಬಾರದು. ನಿಜವಾದ ಕೆಲಸವೇ ಕೊನೆಯಲ್ಲಿ ಸತ್ಯವನ್ನು ಸಾಬೀತುಪಡಿಸುತ್ತದೆ.